ವಿರಾಟ್ ಕೊಹ್ಲಿ ಎಂಬ ಚೆಸ್ ಮಾಸ್ಟರ್ನಿಂದ ಬಂದ ಚಿನ್ನದಂತಹ ಶತಕ. ವಿರಾಟ್ ಫಾರ್ಮ್ ಬಗ್ಗೆ ಪ್ರಶ್ನಿಸಿದವರಿಗೆ ಬ್ಯಾಟಿಂಗ್ ಮೂಲಕ ಕಿಂಗ್ ಈಸ್ ಬ್ಯಾಕ್ ಎಂಬ ಉತ್ತರ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ರಘುವಂಶಿ ಅವರ ಅಮೂಲ್ಯ 71 ರನ್ ಹಾಗೂ ರಿಂಕು ಸಿಂಗ್ ಅವರ ವೇಗದ 49 ರನ್ ನೆರವಿನಿಂದ 192 ರನ್ಗಳ ಬೃಹತ್ ಮೊತ್ತ ಸಿಕ್ತು. ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ಹಾಗೂ ರಸಿಕ್ ತಲಾ ಒಂದೊಂದು ವಿಕೆಟ್ ಪಡೆದು ನಿಯಂತ್ರಿತ ದಾಳಿ ನಡೆಸಿದರು. ಆದರೆ ಈ ಪಂದ್ಯ ಕೊನೆಗೆ ಗಿರಿಕಿ ಹೊಡೆದಿದ್ದು ವಿರಾಟ್ ಕೊಹ್ಲಿ ಸುತ್ತ. 190 ರನ್ಗಳ ಕಠಿಣ ಗುರಿ ಬೆನ್ನಟ್ಟಿದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ವಿರಾಟ್ ಅಕ್ಷರಶಃ ಘರ್ಜಿಸಿದ್ರು. ಕೇವಲ 60 ಎಸೆತಗಳಲ್ಲಿ ಅಜಯ 105 ರನ್, 11 ಬೌಂಡರಿ, 3 ಸಿಕ್ಸರ್ ಮತ್ತು ಐಪಿಎಲ್ ಇತಿಹಾಸದಲ್ಲಿ 9ನೇ ಶತಕ. ಹಿಂದಿನ 2 ಪಂದ್ಯಗಳಲ್ಲಿ ಡಕ್ಔಟ್ಗೆ ಔಟ್ ಆದಾಗ ಟೀಕೆಗೆ ಗುರಿಯಾಗಿದ್ದಂತಹ ಕೊಹ್ಲಿ ಬ್ಯಾಟ್ನಲ್ಲೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರು. ಒತ್ತಡದ ಮಧ್ಯೆಯೂ ಅಗ್ರೆಸಿವ್ ಆಟ. ಮೊದಲ ಓವರ್ನಿಂದ ಕೊನೆಯ ಬಾಲ್ವರೆಗೂ ಒಂದೇ ಇಂಟೆನ್ಸಿಟಿಯನ್ನ ಮೇಂಟೈನ್ ಮಾಡಿದ್ರು. ಆರಂಭಿಕ ಆಟಗಾರ ಜೇಕಬ್ ಬೆಥೆಲ್ ಬೇಗನೆ ಔಟ್ ಆದಾಗ ದೇವದತ್ ಪಡಿಕ್ಕಲ್ ಜೊತೆಗೆ ಸೇರಿ 92 ರನ್ಗಳ ಅಮೂಲ್ಯ ಜೊತೆಯಾಟವನ್ನ ಕಟ್ಟಿದ್ರು. ಅದರಲ್ಲೂ ವೈಭವ್ ಅರೋರಾ ಹಾಗೂ ಕ್ಯಾಮ್ರೂನ್ ಗ್ರೀನ್ ಬೌಲಿಂಗ್ ಮೇಲೆ ತೋರಿದಂತಹ ಪ್ರಾಬಲ್ಯ ಅದನ್ನ ನೋಡೋದಕ್ಕೆ ಹಬ್ಬ. 175 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದಂತಹ ಕೊಹ್ಲಿ ಈ ಚೇಸನ್ನ ಕೇವಲ ಮುಗಿಸಲಿಲ್ಲ, ಅದನ್ನ ಎಂಜಾಯ್ ಕೂಡ ಮಾಡಿದ್ರು. ಸ್ಟೇಡಿಯಂನಲ್ಲಿ ಕೂತಂತಹ ಅಭಿಮಾನಿಗಳಿಗೆ ಮನರಂಜನೆ ನೀಡಿದ್ರು. ಕೊನೆಗೆ ಇನ್ನೂ 5 ಎಸೆತಗಳು ಬಾಕಿ ಇರುವಾಗಲೇ ಆರ್ಸಿಬಿ ಗೆಲುವಿನ ಗುರಿಯನ್ನ ತಲುಪಿತು. ಈ ಗೆಲುವು ಕೇವಲ 2 ಅಂಕಗಳದ್ದಲ್ಲ. ಯಾರೆಲ್ಲ ಆರ್ಸಿಬಿಯ ಹಳೆಯ ಇತಿಹಾಸವನ್ನ ಗೆದಗಿ ಟ್ರೋಲ್ ಮಾಡ್ತಾ ಇದ್ರು, ಕೊಹ್ಲಿ ಅಧ್ಯಾಯ ಮುಗೀತು ಅಂತ ಪೊಂಗಿ ಖುಷಿ ಪಡ್ತಾ ಇದ್ರಲ್ಲ, ಅವರಿಗೆಲ್ಲ ಕಿಂಗ್ ಈಸ್ ಬ್ಯಾಕ್ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ವಿಂಟೇಜ್ ವಿರಾಟ್ ನೀಡಿದ್ದಾರೆ. ಅದೇನೇ ಇರಲಿ, ಅಭಿನಂದನೆಗಳು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ. ನಿಮಗೆ ನೆನೆ ನಡೆದ ಪಂದ್ಯದಲ್ಲಿ ವಿರಾಟ್ ರೂಪ ಇಷ್ಟವಾಗಿದ್ದಲ್ಲಿ ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ ಹಾಗೂ ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.